ಶರಣೋ ಶರಣಾರ್ಥಿ. ಹಸಿವಾದಡೆ ಭಿಕ್ಷಾನಗಳುಂಟೋ, ಹಸಿವಾದಡೆ ಭಿಕ್ಷಾನಗಳುಂಟೋ, ತೃಷೆಯಾದರೆ ಕೆರೆಹಳ್ಳ ಬಾವಿಗಳುಂಟು, ತೃಷೆಯಾದರೆ ಕೆರೆಹಳ್ಳ ಬಾವಿಗಳುಂಟು, ಹಸಿವಾದರೆ ಭಿಕ್ಷಾನಗಳುಂಟು. ಶಯನಕ್ಕೆ ಹಾಳು ದೇಗುಲಗಳುಂಟು, ಶಯನಕ್ಕೆ ಹಾಳು ದೇಗುಲಗಳುಂಟು, ಆತ್ಮಸಂಗಾತಕ್ಕೆ ಆತ್ಮಸಂಗಾತಕ್ಕೆ ಚನ್ನಮಲ್ಲಿಕಾರ್ಜುನ ಎನಗುಂಟು ತಾಯೇ ಎನಗುಂಟು. ಹಸಿವಾದಡೆ ಭಿಕ್ಷಾನಗಳುಂಟು, ತೃಷೆಯಾದರೆ ಕೆರೆಹಳ್ಳ ಬಾವಿಗಳುಂಟು, ಹಸಿವಾದಡೆ 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 ಭಿಕ್ಷಾನಗಳುಂಟು. ಶರಣು ಶರಣಾರ್ಥಿ. ಕರುಣಿ ಬಸವ, ಕಾಲಹರ ಬಸವ, ಕರ್ಮಹರ ಬಸವ, ನಿರ್ಮಳ ಬಸವ, ಶಿವಜ್ಞಾನಿ ಬಸವ, ನಿಮ್ಮ ಧರ್ಮವಯ್ಯ ಈ ಭಕ್ತಿಯ ಪಥವು ಕರುಣಿ ಕಪಿಲ ಸಿದ್ಧ ಮಲ್ಲಿನಾಥಯ್ಯ, ನಿಮಗೂ ಎನಗೂ ಬಸವಣ್ಣನ ಧರ್ಮವಯ್ಯ. ಲಿಂಗಾಂಗ ಯೋಗಿ ಸಿದ್ದರಾಮೇಶ್ವರರು ಗುರು ಬಸವಣ್ಣನವರ ಒಂದಿಷ್ಟು ಗುಣಗಳನ್ನು ಇಲ್ಲಿ ಹೇಳ್ತಾರೆ. ಏನೇನಿದ್ದು ಬಸವಣ್ಣನವರ ಹತ್ರ? ಕರುಣಿ ಬಸವ. ಬಸವಣ್ಣನವರು ಮೊದಲು ಬಸವಣ್ಣನವರ ಗುಣವನ್ನು ನಾವು ತೆಗೆದುಕೊಳ್ಬೇಕಾದ್ರೆ ಕರುಣಾವಂತರಿದ್ದರು ಅಂತ, ಅನನ್ಯ ಪ್ರೀತಿವಂತರಿದ್ದರು ಅಂತ. ಈ ಜಗತ್ತಿನ ಮೇಲೆ ಕರುಣೆಗೆ ಹೋಲಿಸಲಿಕ್ಕೆ ಮತ್ತೊಬ್ಬರಿಲ್ಲ. ಅವರಿಗೆ ಸಾಟಿ ಅನ್ನೋ ಹಂಗ ಯಾರಿದ್ರಿ ಅಂತಂದರೆ ಗುರು ಬಸವಣ್ಣನವರಿದ್ದರು ಅಂತಕ್ಕಂಥದ್ದು. ಯಾಕಂದರೆ ಕಲ್ಯಾಣ ಪಟ್ಟಣದಲ್ಲಿ ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ, ಬೊಪ್ಪನು ನಮ್ಮ ಡೋಹಾರ ಕಕ್ಕಯ್ಯ, ಚಿಕ್ಕಯ್ಯ ನೆಮ್ಮಯ್ಯ ಕಾಣಿರಯ್ಯ ಅಂಥೇಳಿ ಎಲ್ಲ ಉತ್ತಮರ ತುಳಿತಕ್ಕೆ ಒಳಗಾಗಿರುವಂತಹ ಜನಾಂಗವನ್ನು ಎತ್ತಿ ಹಿಡಿದು ನಮ್ಮಪ್ಪ, ನಮ್ಮ ದೊಡ್ಡಪ್ಪ, ಚಿಕ್ಕಪ್ಪ ಅಂಥೇಳಿ ಅನ್ನಲಾರ್ದನೆ ಅಪ್ಪಿಕೊಂಡು, ಅನ್ನೋದಷ್ಟೇ ಅಲ್ಲ ಅಪ್ಪಿಕೊಂಡು ಇಂಬಿಟ್ಟುಕೊಂಡು ಅವರನ್ನು ಅರಿವಿನ ಮಹಂತರನ್ನಾಗಿ ಮಾಡಿರುವಂತಹ ಏಕೈಕ ಕ್ರಾಂತಿ ಪುರುಷ ಈ ಜಗತ್ತಿನಲ್ಲಿ ಯಾರಾದರೂ ಕೂಡ ಇದ್ದರೆ ಅವರು ಗುರು ಬಸವಣ್ಣನವರು, ಗುರು ಬಸವಣ್ಣನವರು ಅಂತಕ್ಕಂಥದ್ದನ್ನು ನಾವು ನೋಡಬೇಕು. ಕಂಬಳಿ ನಾಗಿದೇವ ಅಂತಕ್ಕಂಥ ವ್ಯಕ್ತಿ ನೆಲಕ್ಕೆ ಬಿದ್ದು ಉತ್ತಮರು ಕಣ್ಣು ಕಾಣದಂತೆ ಹೊಡೆದಾಗ ಆ ಬಿದ್ದಿರುವಂತಹ ವ್ಯಕ್ತಿಯನ್ನು ಬಂದು ಒಬ್ಬ ವ್ಯಕ್ತಿ ಎತ್ತಿ ಹಿಡಿತಾರೆ. ಎತ್ತಿ ಹಿಡಿದಾಗ ಕಂಬಳಿ ನಾಗಿದೇವ ಬಂದೆ ಅಪ್ಪ ಅಂತ ಕೇಳ್ತಾನೆ. ಆವಾಗ ಬಸವಣ್ಣನವರ ಆಶ್ಚರ್ಯವಾಗಿ ಅಂತಾರೆ, ನಾನು ಬಂದೆ ಅಂಥೇಳಿ ನಿನಗೆ ಹೇಗೆ ಗೊತ್ತಾಯಿತು ಅಂತ. ಕಲ್ಯಾಣ ರಾಜ್ಯದಲ್ಲಿ ನಮ್ಮಂಥವರನ್ನು, ಬಿದ್ದವರನ್ನು ಎತ್ತಿ ಹಿಡಿಯುವವರು ಬಸವಣ್ಣನವರಲ್ಲದೆ ಮತ್ತಾರಪ್ಪ, ಅದಕ್ಕಾಗಿ ನೀವು ಬಂದ್ರೆ ಅಂತ ನಾನು ಕೇಳಿದೆ ಅಂಥೇಳಿ. ಅಂದರೆ ಅಷ್ಟು ಕರುಣಾಮಯಿ. ನಮಗೆ ನಮ್ಮ ಪಕ್ಕದ ಮನೆ, ಒಂದು ಮನೆ ಒಳಗಡೆ ನೆಗಣ್ಣಿ ಮಕ್ಕಳು ಬೇರೆ ಆಗಿರ್ತಾರೆ. ಬೇರೆ ಆದಂಥ ಸಂದರ್ಭದಲ್ಲಿ ಆ ಒಂದೇ ಮನೆ ಒಳಗಡೆ ಆಚೆ ಕಡೆ ಮನೆ ಅವ್ರದ್ದು, ಈಚೆ ಕಡೆ ಮನೆ ಇವ್ರದ್ದು,
ಅವ್ನ ಮಧ್ಯದಲ್ಲಿ ಒಂದು ಗೋಡೆ, ಅರ್ಧ ಗೋಡೆ ಕಟ್ಟಿಸಿರ್ತಾರೆ. ಈ ಕಡೆ ಲೈಟಿನ ಬೆಳಕು ಆ ಕಡೆಗೆ ಹೋಗಬಾರ್ದು ಅಂಥೇಳಿ ಈ ಹಚ್ಚಡ ಅಂತಾರಲ್ಲ ಬೆಡ್ಶೀಟ್ ಅದನ್ನು ಬಿಟ್ಟುಕೊಂಡಿರ್ತಾರೆ ರೀ. ನಾನು ಒಬ್ಬರ ಮನ್ಯಾಗ ಕೇಳಿದೆ, ಇದ್ಯಾಕ್ರಿ ಹಿಂಗೆ ಬಿಟ್ಟಿದ್ದೀರಿ ಅಂತ. ಇಲ್ಲ ರೀ, ನಾವು ಲೈಟ್ ಬಿಲ್ ಕಟ್ತೇವೆ, ಅವ್ರು ಪುಕಾಟ ಏನಂದ್ರೆ ಲೈಟ್ ತೊಗೊತಾರ, ಬೆಳಕು ತೊಗೊತಾರ ಅಂತ ಹೇಳಿದರು. ಅಲ್ಲ ನಾಂದೆ, ಅವ್ರ ಮನೆಗೆ ಬೆಳಕು ಹೋಗಲಿಲ್ಲ ಅಂದ್ರೆ ನೀವು ಕರೆಂಟ್ ಬಿಲ್ ಕಟ್ಟೋದು ಕಡಿಮೆ ಆಗುತ್ತನ್ರಿ ಅಂತ ಕೇಳಿದೆ. ಏನ್ರಿ ಕರೆಂಟ್ ಬಿಲ್ ಕಟ್ಟೋದು ಕಡಿಮೆ ಆಗುತ್ತೇನು ಅಂದರೆ, ಎಷ್ಟು ಸ್ವಾರ್ಥಿಗಳು ನಾವೆಲ್ಲ ಅಂದರೆ ಅಷ್ಟು ಸ್ವಾರ್ಥತನ ನಮ್ಮಲ್ಲಿ. ಆದರೆ ಗುರು ಬಸವಣ್ಣನವರ ಹತ್ರ ಎಷ್ಟು ಕರುಣೆ ಇತ್ತು ಅಂತಕ್ಕಂಥದ್ದು. ಹೌದಾ? ಮಾಯಾದೇವಿ ಅಂತಕ್ಕಂತಹ ವೇಷ ದೇವದಾಸಿ ಮಾಯಾದೇವಿ ಅಂತಕ್ಕಂಥವರು ದಾರಿ ಸೀರೆಯನ್ನು ಕೇಳಿದಾಗ ಪರಿವರ್ತನೆ ಮಾಡಲಿಕ್ಕೆ ಬಂದಿರುವಂತಹ ಜಂಗಮ ಮುಖ ಕೆಳಗೆ ಹಾಕ್ಕೊಂಡು ಅನುಭವ ಮಂಟಪಕ್ಕೆ ಹೋದಾಗ ಗುರು ಬಸವಣ್ಣನವರು ಕೇಳ್ತಾರೆ, ಏನಾಯಿತು ಅಂತ. ಇಲ್ಲ, ತಾಯಿಯವರ ಒಂದು ದಾರಿ ಸೀರೆಯನ್ನು ಕೇಳಿಬಿಟ್ಲು ಆ ತಾಯಿ, ಅದಕ್ಕೆ ನಾನು ವಾಪಸ್ ಬಂದೆ ಅಪ್ಪ ಅಂತ ಹೇಳ್ತಾರೆ. ಆವಾಗ ನೀಲಮ್ಮ ತಾಯಿಯವರಲ್ಲಿ ಕೂತ್ಕೊಂಡಿರ್ತಾರೆ. ಕೂತ್ಕೊಂಡಂಥ ಸಂದರ್ಭದಲ್ಲಿ ಬಸವಣ್ಣನವರು ಬಾಯಿ ಬಿಟ್ಟು ಕೂಡ ಹೇಳಲ್ಲ, ನಿನ್ನ ದಾರೆ ಸೀರೆ ತಂದು ಕೊಡು ಅಂತ. ಯಾವ ಸೀರೆಯನ್ನಾದರೂ ಕೊಡ್ಬೋದು, ಮದುವೆ ಆದ ಹೆಣ್ಮಕ್ಕಳು ದಾರೆ ಸೀರೆಯನ್ನು ಕೊಡಲ್ಲಂತೆ. ಅಂಥದ್ರಲ್ಲಿ ಬರೇ ನೋಡ್ತಾರಷ್ಟೇ ನೀಲಮ್ಮ ತಾಯಿಯವರನ್ನು. ಅದಕ್ಕಾಗಿ ಆ ಅರಿವಿನ ನೋಟದಿಂದನೇ ನೀಲಮ್ಮ ತಾಯಿಯವರು ಒಳಗೆ ಹೋಗಿ ಆ ಸೀರೆಯನ್ನು ತೆಗೆದುಕೊಂಡು ಬರ್ತಾರೆ. ಆವಾಗ ಬಸವಣ್ಣನವರಂತಾರೆ, ನಿನ್ನ ಮಗಳ ಜೀವನ ಪಾವನ ಆಗಲಿ ಅಂಥೇಳಿ ಆಶೀರ್ವಾದ ಮಾಡಿಕೊಡು ಅಂತ ಹೇಳ್ತಾರೆ. ಎಷ್ಟು ಕರುಣಾಮಯಿಗಳು. ಅದನ್ನೋದು ಜಂಗಮ ಅವರಿಗೆ ನಿನ್ನ ಇದು ಮಗಳ ಜೀವನ ಪಾವನ ಆಗಲಿ ಅಂತ ಕೊಟ್ಟಿದ್ದಾರೆ ಅಂದಾಗ ಅಂದ್ರೆ ಆ ತಾಯಿಗೆ ಹೇಗೆ ಅನ್ನಿಸ್ಬೋದು? ನಮ್ಮಂಥ ಕೆಟ್ಟವರು ಇವತ್ತು ನಮಗೆ ಮಗಳು ಅಂತ ಕರೆದಿರ್ತಕ್ಕಂಥ ಏಕೈಕ ಧ್ವನಿ ಯಾವುದಾದ್ರೂ ಕೂಡ ಇದ್ದರೆ ಅದು ಗುರು ಬಸವಣ್ಣನವರದು ಅಂತಕ್ಕಂಥ ಮಾತನ್ನು ಅವರು ಹೇಳ್ತಾ ಇದ್ದಾರೆ. ಅಂದರೆ ಇಷ್ಟು ಕರುಣಾಮಯಿ. ಹಾಗಂತೇಳಿ ಕಾಶ್ಮೀರದಿಂದ ಹಿಡಿದುಕೊಂಡು ಕನ್ಯಾಕುಮಾರಿವರೆಗಿನ ಎಲ್ಲ ಶರಣ ಬಳಗ ಏನಂದರೆ ಅವರ ಪ್ರೀತಿಗೆ, ಅವರ ವ್ಯಕ್ತಿತ್ವಕ್ಕೆ, ಅವರ ಹಿತನುಡಿಗೆ, ಮೃದು ನುಡಿಗೆ ಆಕರ್ಷಿತರಾಗಿ ಲಕ್ಷೋಪಲಕ್ಷ ಜನ ಈ ಕಲ್ಯಾಣಕ್ಕೆ ಧಾವಿಸ್ತು. ಕಲ್ಯಾಣ ಕೈಲಾಸವನ್ನೇ ನಾಚಿಸುವಂತೆ ಇತ್ತು ಅಂತಕ್ಕಂಥದ್ದು. ಹಾಗಾಗಿ ಸಿದ್ದರಾಮೇಶ್ವರರು ಕರುಣಿ ಬಸವ ಅನ್ನುವಂಥ ಮಾತನ್ನು ಹೇಳ್ತಾರೆ. ಕರುಣಿ ಬಸವ ಕಳ್ಳರ ಮೇಲೆ ಕರುಣೆಯನ್ನು ತೋರಿದರು, ಕೊಲೆಗಡಕರ ಮೇಲೆ ಕರುಣೆಯನ್ನು ತೋರಿದರು. ಏನ್ರಿ, ಬಡವರ ಮೇಲೆ, ದೀನರ ಮೇಲೆ, ದಲಿತರ ಮೇಲೆ, ಪತಿತರ ಮೇಲೆ, ಸ್ತ್ರೀ ಕುಲದ ಮೇಲೆ, ಎಲ್ಲರ ಮೇಲೂ ಕೂಡ ಕರುಣೆಯನ್ನು ತೋರಿಸುವುದಂಥವರು ಗುರು ಬಸವಣ್ಣನವರು. ಅದಕ್ಕಾಗಿ ಕರುಣಿ ಬಸವ. ಇನ್ನು ಕಾಲಹರ ಬಸವ ಅಂದರೆ ಬಸವಣ್ಣನವರಿಗೆ ಸಾವಿನ ಭಯ ಇರಲಿಲ್ಲ, ಮತ್ತು ಶರಣರಿಗೂ ಈ ಲೋಕಕ್ಕೂ ಸಾವಿನ ಭಯವನ್ನು ಅವರು ಕೊಡಲಿಲ್ಲ. ನೋಡಿದ್ರಿ, ಸಾವಿನ ಭಯ. ಎಷ್ಟೋ ಜನ ಜಗತ್ತಿನ ಮೇಲೆ ಏನು ಹೇಳ್ತಾರಂದರೆ, ನೀವು ಹಂಗೆ ಮಾಡಲಿಲ್ಲ ಅಂದರೆ ಹಿಂಗೆ ಅಕ್ಕಿರಿ, ಹಿಂಗೆ ಮಾಡಲಿಲ್ಲ ಅಂದರೆ ಹಂಗೆ ಅಕ್ಕಿರಿ ಅಂಥೇಳಿ ಸಾವಿನ ಭಯವನ್ನು ಹುಟ್ಟಿಸುವಂಥವರನ್ನು ನೋಡಿದ್ದೇವೆ. ಆದರೆ ಗುರು ಬಸವಣ್ಣನವರು ನಾಳೆ ಬಪ್ಪುದು ಇಂದೇ ಬರಲಿ, ಇಂದು ಬಪ್ಪುದು ನಮಗೀಗಲೇ ಬರಲಿ ಅನ್ನುವಂಥ ಒಂದು ಏನಂದರೆ ದೃಢತೆಯನ್ನು ತಂದಿಟ್ಟರು. ಬೇಕಾದ ಬರಲಿ, ಗುರುವಿನ ದಯ ಒಂದಿರಲಿ ಅನ್ನೋದನ್ನು ತಂದರು. ಹಾಗಾಗಿ ಅಲ್ಲಿ ಸಾವಿನ ಭಯ ಇರಲಿಲ್ಲ ಅಂತಕ್ಕಂಥದ್ದು. ಅದಕ್ಕಾಗಿ ಕಾಲಹರ ಬಸವ, ಕರ್ಮಹರ ಬಸವ ಅಂದರೆ ಪಾಪ ಪುಣ್ಯ ಅನ್ನುವಂತಹ ಈ ಕರ್ಮ ಏನಿದೆಯಲ್ಲ ಅದನ್ನೆಲ್ಲವನ್ನು ಕೂಡ ನಿವಾರಣೆ ಮಾಡ್ತಕ್ಕಂಥ ಶಕ್ತಿ ಯಾರ ಹತ್ರ ಇತ್ತು ಅಂತಂದರೆ ಗುರು ಬಸವಣ್ಣನವರ ಹತ್ರ ಇತ್ತು. ಅದಕ್ಕಾಗಿ ಕರ್ಮಹರ ಬಸವ, ನಿರ್ಮಳ ಬಸವ. ಅವರ ಮನಸ್ಸು ಹೇಗಿತ್ತು ಅಂತಂದರೆ ಯಾವತ್ತೂ ಕೂಡ ನಿರ್ಮಲವಾಗಿ ಹರಿತಕ್ಕಂತಹ ನೀರಿನಂತೆ ಅದು ನಿರ್ಮಲವಾಗಿತ್ತು. ಹಾಗಾಗಿ ಇವತ್ತು ಬೈದವರನ್ನು ಬಂಧುಗಳೆಂಬೆ ಅನ್ನುವಂಥದ್ದು. ಹೌದಾ? ಹಾಗಾಗಿ ಯಾಕೆ ಹಂಗಂದ್ರು ಅಂದರೆ ನಿರ್ಮಲ ಇತ್ತು ಅವರ ಮನಸ್ಸು. ಅದಕ್ಕಾಗಿ ನಿರ್ಮಳ ಬಸವ, ಶಿವಜ್ಞಾನಿ ಬಸವ. ಈ ಜಗತ್ತಿನಲ್ಲಿ
ಎಲ್ಲ ಜ್ಞಾನಿಗಳನ್ನು ನೋಡಿದ್ದೇವೆ ನಾವು. ಎಲ್ಲ ಜ್ಞಾನಿಗಳು, ಎಲ್ಲ ದೇವತೆಗಳ ಜ್ಞಾನಿಗಳನ್ನು ನೋಡಿದ್ದೇವೆ. ಆದರೆ ಈ ಜಗತ್ತನ್ನು ಸೃಷ್ಟಿ ಮಾಡಿರುವಂತಹ ಪರಮಾತ್ಮನ ಜ್ಞಾನವನ್ನು ಈ ಜಗತ್ತಿಗೆ ತೋರಿಸಿಕೊಟ್ಟವರು ಯಾರಾದರೂ ಕೂಡ ಇದ್ರ ಅವರು ವಿಶ್ವಗುರು ಬಸವಣ್ಣನವರು. ಪರಮಾತ್ಮನ ಜ್ಞಾನವನ್ನು, ಯಾಕಂದರೆ ಪರಮಾತ್ಮ ಅದಾನ ಅಂತೇಳ್ಬಿಟ್ಟು ಯಾರಿಗೂ ಗೊತ್ತಿರಲಿಲ್ಲ. ಅಂಥ ಪರಮಾತ್ಮನನ್ನು ಕಾಣಲಿಕ್ಕೆ, ಅಂಥ ಪರಮಾತ್ಮನನ್ನು ಪೂಜೆಯನ್ನು ಮಾಡಲಿಕ್ಕೆ ಸಾಧನ ರೂಪವಾಗಿ ಇಷ್ಟಲಿಂಗವನ್ನು ಕೊಟ್ಟರು. ಅದಕ್ಕಾಗಿ ಇಲ್ಲೇನಂತಾರೆ, ಶಿವಜ್ಞಾನಿ ಬಸವ ನಿಮ್ಮ ಧರ್ಮವಯ್ಯ ಈ ಭಕ್ತಿಯ ಪಥವು. ಇವತ್ತೇನು ನಾವು ಮಾಡ್ತಾ ಇದ್ದೇವೋ ಅದೆಲ್ಲವೂ ಕೂಡ ಯಾರ ಧರ್ಮ ಅಂತಂದರೆ ಗುರು ಬಸವಣ್ಣನವರು ಕೊಟ್ಟಿರುವಂತಹ ಧರ್ಮ, ಭಕ್ತಿಯ ಪಥ. ಏನ್ರಿ ಪಥ ಅಂದರೆ ದಾರಿ, ಅರ್ಥ ಆಯ್ತಲ್ಲ? ಆವಾಗಲೇ ಹೇಳಿದ್ರಲ್ಲ, ಬಟ್ಟೆ ಯಾವಿದ್ರೆ ಏನು, ಬಟ್ಟೆ ಯಾವುದಿದ್ರೆ ಏನು, ಬದುಕಿನ ಬಟ್ಟೆ ಚೆನ್ನಾಗಿರಬೇಕು ಅಂಥೇಳಿ. ಬದುಕಿನ ಬಟ್ಟೆ ಅಂದರೆ ಯಾವುದು? ಗುರಿ ನಂಬುದು ಚೆನ್ನಾಗಿದ್ದಾಗ ಅದಕ್ಕೆ ದೇವರೇ ಸಾಥ್ ಕೊಡ್ತಾನಂತೆ. ಏನ್ರಿ, ಇವಾಗ ಬಸವಪ್ರಭು ಸ್ವಾಮೀಜಿಯವರು ಒಬ್ಬಂಟಿಗರಾಗಿ ನಮ್ಮ ಹೊಲದಿಂದ ಕೂರ್ಗಿ ಒಳಗೆ ಬಿತ್ತುವಂತಹ ಒಂದು ಕಾಳು ಇನ್ನೊಂದು ಹೊಲಕ್ಕೆ ಚಿಡದು ಬಿದ್ರೂ ಕೂಡ ಅದು ಕೊಳತು ಹೋಗಲಿಲ್ಲ. ಅದೇನು ಮಾಡ್ತು ಅಂದ್ರೆ ಫಲ ಕೊಡ್ತಾ ಇದೆ, ಹೆಮ್ಮರವಾಗ್ತಾ ಇದೆ. ಏನ್ರಿ, ಹೆಮ್ಮರವಾಗ್ತಾ ಇದೆ. ದಾನಮ್ಮ ಉತ್ಸವವನ್ನು ಮಾಡ್ತಾ ಇದೆ ಅಂತಕ್ಕಂಥದ್ದು. ಹಾಗಾಗಿ ಫಲ ಕೊಡ್ತಾ ಇದೆ. ಅದಕ್ಕಾಗಿ ಅಂಥ ಫಲವನ್ನು ಕೊಡ್ತಕ್ಕಂತಹ ಶಕ್ತಿ ಏನಂದರೆ ಪ್ರತಿಯೊಬ್ಬರಲ್ಲೂ ಕೂಡ ಇರ್ತಾ ಇದೆ. ಅದಕ್ಕಾಗಿ ಇಲ್ಲಿ ಭಕ್ತಿಯ ಪಥ, ಗುರಿ ಗಟ್ಟಿಯಾಗಿತ್ತು ಅಂದರೆ, ಒಳ್ಳೆ ಮನಸ್ಸಿತ್ತು ಅಂತೇಳಂದರೆ ಗುರುವಿನ ಕರುಣೆ ನಮ್ಮ ಮೇಲೆ ಇರ್ತದ. ಹಾಗೆ ಪರಮಾತ್ಮನು ಕೂಡ ಸಾಥ್ ಕೊಡ್ತಾನೆ, ದೇವರು ಕೂಡ ಸಾಥ್ ಕೊಡ್ತಾನೆ, ನಮ್ಮ ಬೆನ್ನಿ ಹಿಂದಿಗೆ ಇರ್ತಾನೆ ಅನ್ನೋದಕ್ಕೆ ಸಾಕ್ಷಿ. ಅದಕ್ಕಾಗಿ ಕಪಿಲ ಸಿದ್ಧ ಮಲ್ಲಿನಾಥಯ್ಯ ನಿಮಗೂ ಎನಗೂ ಬಸವಣ್ಣನ ಧರ್ಮವಯ್ಯ. ಏನ್ರಿ, ಎಲ್ಲರಿಗೂ ದೇವರಿಗೂ ಹೇಳ್ತಾರೆ ಅವರು, ನಿಮಗೂ ಯಾರ ಧರ್ಮ ಅಂದ್ರೆ ಬಸವಣ್ಣನ ಧರ್ಮ, ನಮಗೂ ಯಾರ ಧರ್ಮ ಅಂದರೆ ಬಸವಣ್ಣನ ಧರ್ಮ. ಅದಕ್ಕಾಗಿ ಬಸವಣ್ಣನವರನ್ನು ನೆನೆಸದೆ ಈ ಜಗತ್ತಿನಲ್ಲಿ ಬದುಕಿಲ್ಲ. ಏನ್ರಿ, ಜಗತ್ತಿನಲ್ಲಿ ಬದುಕಿಲ್ಲ. ಬಸವಣ್ಣನವರನ್ನು ಬಿಟ್ಟರೆ ಕಾಪಾಡೋರು ಯಾರೂ ಕೂಡ ಇಲ್ಲ. ಅದಕ್ಕಾಗಿ ಬಸವಣ್ಣನ ನೆನೆದು ಮಾಡುವ ಭಕ್ತಿ, ಏನ್ರಿ, ನೆನೆದು ಮಾಡುವ ಭಕ್ತಿ ಏನಂತಾರೆ ಸಿದ್ದರಾಮೇಶ್ವರರು? ಏನ್ರಿ, ನೆನೆಯದೇ ಮಾಡುವ ಭಕ್ತಿ ಎಳೆತಟ, ನೆನೆದು ಮಾಡುವ ಭಕ್ತಿ ಭಾಳ ದೊಡ್ಡದಾಗಿರ್ತಕ್ಕಂಥದ್ದು ಅದು. ಅದಕ್ಕಾಗಿ ಆ ನೆನೆದು ಮಾಡ್ತಕ್ಕಂಥ ಭಕ್ತಿಗೆ ಎಲ್ಲ ಶರಣರು ಕೂಡ ಆಕರ್ಷಣೆ ಆಗ್ತಾರೆ ಅಂತಕ್ಕಂಥದ್ದು. ಅದಕ್ಕಾಗಿ ಇಲ್ಲಿ ಹೇಳ್ತಾರೆ ಏನಂದರೆ, ಹರಳಯ್ಯನ ಮನೆಯ ಕರಿಯ ಬಾನಿನ ನೀರಿನಿಂದ ಏನಂದರೆ ಮಧುವರಸರ ಏನು ಉರಿ ಹೇಗೆ ಕಡಿಮೆ ಆಯ್ತು ನೋಡಿ. ಆ ನೀರನ್ನು ಕೊಡುವಾಗ ಹರಳಯ್ಯ ಶರಣರು ಹೇಳ್ತಾರೆ, ನನ್ನಲ್ಲಿ ಶಕ್ತಿ ಇದೆಯೋ ಇಲ್ಲೋ ಗೊತ್ತಿಲ್ಲ, ಆದರೆ ಗುರು ಬಸವಣ್ಣನವರ ನಾಮದಲ್ಲಿ ಶಕ್ತಿ ಇದೆ ಅಂಥೇಳಿ ಏನು ಆ ನೀರನ್ನು ಕೊಡ್ತಾರೋ, ಆ ನೀರು ತಂದು ಸ್ನಾನ ಮಾಡಿಸಿದಾಗ ಅವ್ರ ಮೈ ಉರಿ ಕಡಿಮೆ ಆಗ್ತದೋ, ಹಾಗೆ ಪ್ರತಿ ಬಸವಣ್ಣನವರ ಮಕ್ಕಳಾಗಿರುವಂಥ ನಾವು, ಬಸವಣ್ಣನವರ ಆ ಪಥದಲ್ಲಿ ನಡೀತಕ್ಕಂಥ ನಾವು, ನಮ್ಮಲ್ಲಿ ಆ ಶಕ್ತಿ ಇದೆಯೋ ಇಲ್ಲ ಗೊತ್ತಿಲ್ಲ, ಆದರೆ ಗುರು ಬಸವಣ್ಣನವರನ್ನು ನೆನೆದು ಮಾಡುವ ಭಕ್ತಿಯಲ್ಲಿ ಆ ಶಕ್ತಿ ಇದೆ. ಅದು ಎಲ್ಲರನ್ನೂ ಕೂಡ ಎಳೆದು ತರ್ತಾ ಇದೆ ಅಂತಕ್ಕಂಥದ್ದು. ಹಾಗಾಗಿ ಬಂಧುಗಳೇ, ಇಂಥ ಅದ್ಭುತವಾಗಿರುವಂತಹ ಕಾರ್ಯಕ್ರಮ ಪ್ರತಿ ವರ್ಷ ನಾನು ಬರಬೇಕು ಅಂದಾಗ ನನಗೆ ಸಿದ್ದೇಶ್ವರವಾಡಿಯ ಪ್ರವಚನದಲ್ಲಿ ಇರ್ತಿದ್ದೆ, ಬರಲಿಕ್ಕಾಗ್ತಾ ಇದ್ದಿದ್ದಿಲ್ಲ. ಆದರೆ ಈ ಸಲ ನಾಳೆಯಿಂದ ಪ್ರಾರಂಭ ಇದೆ, ಅವರು ಮುಂದಕ್ಕೆ ಹಾಕಿದ್ದಾರೆ. ಹಾಗಾಗಿ ನಾನು ಇಲ್ಲಿಗೆ ಬಂದಿದ್ದೇನೆ. ನಿಜವಾಗಲೂ ಕೂಡ ಪ್ರತಿಭಾವಂತರು ಯಾರು ಅಂತೇಳಂದರೆ ಪರಮ ಪೂಜ್ಯ ಬಸವಪ್ರಭು ಸ್ವಾಮೀಜಿಯವರು. ಧೈರ್ಯ, ಛಲ, ಒಳ್ಳೆಯ ಗುರಿ, ಅಷ್ಟೇ ಅಲ್ಲದೆ ಆತ್ಮಸ್ಥೈರ್ಯ ಮತ್ತು ಜೊತೆಗೆ ಜ್ಞಾನದ ಬಲ, ಅಷ್ಟೇ ಅಲ್ಲ ಸಂಗೀತ, ಸಾಹಿತ್ಯ ಇವೆಲ್ಲವನ್ನು ಕೂಡ ಒಳಗೊಂಡಿರುವಂಥವ್ರು ಯಾರಾದರೂ ಇದ್ರೆ ಅವರು ಬಸವಪ್ರಭು ಸ್ವಾಮೀಜಿಯವರು. ಏನ್ರಿ,
ನನಗೇನು ಬರಲ್ರಿ, ನಂಗೇನು ಬರಲ್ಲ. ನಾ ಇಷ್ಟೇ ಬರೋಕಿ ಇಟ್ಟು ಏಟು ಬಂದೈತೋ ಆಟ ಮಾತಾಡೋಕ್ಕಷ್ಟೇ. ನನಗೆ ಯಾವ ಜ್ಞಾನನೂ ಕೂಡ ಇಲ್ಲ. ಆದರೆ ಅದ್ಭುತ ಜ್ಞಾನವಂತರು ಅಂದರು ನನಗೆ ಯಾವುದೂ ಇಲ್ಲ. ಎಲ್ಲರ ಹತ್ರ ಭಿಕ್ಷೆ ಬೇಡಕ್ಕೆ ಬಂದಾಕಿನ ಏನ್ರಿ, ಎಲ್ಲರ ಹತ್ರ ಭಿಕ್ಷೆ ಬೇಡಲಿಕ್ಕೆ ಬಂದನಿ. ನೀವೊಂದು ಸ್ವಲ್ಪ ಕೊಡ್ರಿ, ನೀವೊಂದು ಸ್ವಲ್ಪ ಕೊಡ್ರಿ, ನೀವೊಂದು ಸ್ವಲ್ಪ ಕೊಡ್ರಿ. ಎಲ್ಲರೂ ಒಂದಿಷ್ಟು ಕೊಟ್ರೆ ನನ್ನ ಭಕ್ತಿ ಪಾತ್ರೆ ತುಂಬುತ್ತೆ, ನನ್ನ ಜ್ಞಾನ ಪಾತ್ರೆ ತುಂಬುತ್ತೆ ಅಂತೇಳಿ ಬೇಡಲಿಕ್ಕೆ ಬಂದವರು ನಾವು. ಹೌದಾ ಅಂತಾರೆ ನೋಡ್ರಿ. ಎಲ್ಲ ಶರಣರ ನೆನೆದು ಇಲ್ಲಿ ನಾನತನಾಗಿ ಎಲ್ಲರಲ್ಲಿ ಒಂದೊಂದು ಬೇಡಿಕೊಂಬೆ. ಹೌದಲ್ರಿ, ಎಲ್ಲರ ಹತ್ರ ನಾನು ಬೇಡಿಕೊಂಡೆ ಅಂಥೇಳಿ ಷಣ್ಮುಖ ಸ್ವಾಮಿಯವರು ಹೇಳ್ತಾ ಇದ್ದಾರೆ. ಹಾಗೆ ನಾನು ಕೂಡ ಬೇಡಲಿಕ್ಕೆ ಬಂದವರು. ಗುರು ಬಸವಣ್ಣನವರು ಹೇಳ್ತಾರೆ, ಭಕ್ತಿ ಇಲ್ಲದ ಬಡವ ನಾನಯ್ಯ, ಕಕ್ಕಯ್ಯನ ಮನೆಯಲು ಬೇಡಿದೆ, ಚೆನ್ನಯ್ಯನ ಮನೆಯಲು ಬೇಡಿದೆ, ದಾಸಯ್ಯನ ಮನೆಯಲು ಬೇಡಿದೆ, ಎಲ್ಲ ಪುರಾತನರು ನೆನೆದು ಎನ್ನ ಭಕ್ತಿ ಭಿಕ್ಷೆಯನ್ನಿಕ್ಕಿದರೆ ಎನ್ನ ಪಾತ್ರೆ ತುಂಬಿತ್ತು ಅಂತ ಹೇಳ್ತಾರೆ. ಹಾಗೆ ನಾನು ಏನಂದರೆ ಭಿಕ್ಷೆಯನ್ನು ಬೇಡಲಿಕ್ಕೆ ಬಂದಿರತಕ್ಕಂಥವಳು. ಆ ಭಿಕ್ಷೆ ಯಾವುದು ಅಂದ್ರೆ ಅನ್ನ ಭಿಕ್ಷೆ ಅಲ್ಲ, ರೊಟ್ಟಿ ಭಿಕ್ಷೆ ಅಲ್ಲ. ಅದು ಏನಂದರೆ ಎಲ್ಲರ ಹತ್ರ ಇರುವಂತಹ ಜ್ಞಾನ ಭಿಕ್ಷೆ. ಆ ಜ್ಞಾನ ಭಿಕ್ಷೆಯನ್ನು ಕೇಳ್ಕೊಂಡಿರುವಂಥವರು. ಆದರೆ ಪರಮ ಪೂಜ್ಯ ಮಾತಾಜಿಯವರು ಯಾವುದೇ ಯೋಗ್ಯತೆ ಇಲ್ಲದೆ ಇರುವಂಥ ನಮ್ಮನ್ನು ಏನು ಮಾಡಿದರು ಅಂತಂದರೆ ಒಂದಿಷ್ಟು ಕಾವಿಯನ್ನು ಕೊಟ್ಟು ಏನ್ರಿ ಒಂದಿಷ್ಟು ಜನಗಳಿಗೆ ಗುರುತಿಸುವಂತೆ ಮಾಡಿದರು. ಇವರಿಬ್ಬರು ಪೂಜ್ಯದ್ವಯರು ಏನ್ರಿ, ಇಬ್ಬರು ಪೂಜ್ಯದ್ವಯರು ನಮ್ಮನ್ನು ಗುರುತಿಸುವಂತೆ ಮಾಡಿದರು. ಹಾಗಾಗಿ ನಾನು ಈ ಸ್ಥಾನದಲ್ಲಿ ಕೂತ್ಕೊಂಡಿದ್ದೇನೆ. ಇದು ನನ್ನದಲ್ಲ, ಇದು ಇವರು ಕೊಟ್ಟ ಭಿಕ್ಷೆ ಅಂತಕ್ಕಂಥದ್ದು. ಹಾಗಾಗಿ ಬಂಧುಗಳೇ, ಆ ಒಂದು ಭಿಕ್ಷೆಯಿಂದ ನಾನು ನನ್ನ ಕೈಲಿಂದ ಆದಷ್ಟು ಜ್ಞಾನದ ಊಟವನ್ನು ಉಣಬಡಿಸ್ತಾ ಇದ್ದೇನೆ. ಹಾಗಾಗಿ ಎಷ್ಟರ ಮಟ್ಟಿಗೆ ನಾವು ಬಡಿಸ್ತೇವೆ ಗೊತ್ತಿಲ್ಲ. ಒಟ್ಟಾರೆ ಬಡಿಸಿದುಕೊಂಡವರು ಒಂದಿಷ್ಟು ಸಂತೃಪ್ತಿಯನ್ನು ಪಟ್ಕೊಂಡು ಚೆನ್ನಾಗಿ ತಿಳಿತ್ರಿ ನಮಗೆ ಗೊತ್ತಾಯಿತು ಅಂದರೆ ಅಷ್ಟೇ ನನಗೆ ಸಂತೃಪ್ತಿ ಅಂತಕ್ಕಂಥದ್ದು. ಹಾಗಾಗಿ ಪರಮ ಪೂಜ್ಯ ಬಸವಪ್ರಭು ಸ್ವಾಮೀಜಿಯವರು ಏನಂದರೆ ಎಲ್ಲರೂ ಕೂಡ ಗುರು ಬಸವಣ್ಣನವರು, ಅಕ್ಕ ಮಹಾದೇವಿ ತಾಯಿಯವರು, ಹಾಗೆ ಎಲ್ಲ ಶರಣರದು ಏನಂತಂದರೆ ಉತ್ಸವಗಳನ್ನು ಮಾಡ್ತಾಯಿದ್ರು. ಎಲ್ಲ ಶರಣರದು ಕೂಡ ಪರಿಚಯ ಜಗತ್ತಿಗಾಗಿತ್ತು. ಆದರೆ ದಾನಮ್ಮ ದೇವಿ ಅದ್ಭುತವಾಗಿರುವಂತಹ ಮಹಾಶರಣೆ, ಅದ್ಭುತವಾಗಿರುವಂಥ ಮಹಾಶರಣೆ. ನಿಮ್ಮ ಮುಂದೆ ಹೇಳ್ತಾನೆ, ಮದುವೆ ಆಗದೇ ಇರುವಂತಹ ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳಿಗೆ ಬಹುಶಃ ಅದರ ಕಡೆಗೆ ಎಳೆಸೋದಿಲ್ಲ. ಯಾವುದಕ್ಕೆ? ಸಂಸಾರದ ಕಡೆಗೆ ಎಳೆಸೋದಿಲ್ಲ ಅನ್ನೋದಕ್ಕೆ ಒಂದಿಷ್ಟೇನೋ ಪರವಾಗಿಲ್ಲ. ಆದರೆ ಮದುವೆ ಆಗಿನೂ ಕೂಡ ಇಬ್ಬರು ಜೊತೆಗಿದ್ದೂ ಕೂಡ ಸಂಸಾರಿಕ ಜೀವನವನ್ನು ತ್ಯಜಿಸಿ ಈ ಜಗತ್ತಿನ ಮೇಲೆ ಅಧ್ಯಾತ್ಮದ ಉತ್ತುಂಗಕ್ಕೆ ಏರಿದಂತಹ ಮಹಾನ್ ಶರಣೆ ಯಾರಂದರೆ ದಾನಮ್ಮ ತಾಯಿಯವರು. ಜೊತೆಗಿದ್ದು ಏನ್ರಿ, ಜೊತೆಗಿದ್ದು ಅರ್ಥ ಮಾಡ್ಕೊರ್ರಿ, ಜೊತೆಗಿದ್ದು ಏನಂದರೆ ಸಂಸಾರಿಕ ಜೀವನದ ಕಡೆಗೆ ಏಳಿಸ್ಲಿಲ್ಲ ಅಂತ ಅಧ್ಯಾತ್ಮ ಜೀವಿ ಯಾರಂದರೆ ದಾನಮ್ಮ ತಾಯಿ. ಅಷ್ಟೇ ಅಲ್ಲ, ಮಹಾನ್ ದೊಡ್ಡ ಡಾಕ್ಟರ್ ಏನ್ರಿ, ದೊಡ್ಡ ಡಾಕ್ಟರ್. ಅಷ್ಟೇ ಅಲ್ಲ, ರೋಗಿಗಳ ಸೇವಕಿ ಯಾರು ಅಂದರೆ ದಾನಮ್ಮ ತಾಯಿಯವರು. ನಾವೆಲ್ಲರೂ ಬಾಯಿಯಿಂದ ಹೇಳ್ಬೋದು, ಆದರೆ ರೋಗ ಪೀಡಿತರಾಗಿ ನೆಲಕ್ಕೆ ಬಿದ್ದಾಗ ಹೇಸಿಕೊಂಡು ದೂರ ಹೋಗ್ತೇವೆ ಏನ್ರಿ, ಮಾಡಲಾರೆವು. ಆದರೆ ಇವತ್ತು ದಾನಮ್ಮ ತಾಯಿಯವರು ಯಾರಾದರೂ ರೋಗಿಗಳು ವಾಮಿಟಿ ಮಾಡಿದ್ರ ಕೈ ಹಿಡಿದು ಸೆರಗಿಡಿದು ಚೆಲ್ತಿದ್ರಂತೆ ಏನ್ರಿ. ಮನೆಯನ್ನರ್ಧ ಮಾಡಲ್ಲ, ಹೊಟ್ಟಿಲೆ ಹುಟ್ಟಿದ ಮಕ್ಕಳದು ಮಾಡಲ್ಲ, ಅತ್ತೆ ಮಾವಂದು ಮಾಡಲ್ಲ, ತಾಯಿ ತಂದೆ ನೆಲಕ್ಕೆ ಬಿದ್ದರೂ ನೋಡೋರಿಲ್ಲ ಇವತ್ತಿನ ಕಾಲಕ್ಕೆ. ಆದರೆ ಅವತ್ತಿನ ಕಾಲಕ್ಕೆ ಯಾರು ಬೇಕಾದವ್ರದ್ದು ಕೂಡ ರೋಗಿಗಳದ ಜೀವನವನ್ನು ಉದ್ಧಾರ ಮಾಡಿದಂತಹ ತಾಯಿ ಯಾರಂದರೆ ದಾನಮ್ಮ ತಾಯಿ. ಹಾಗಾಗಿ ಅಂಥ ದಾನಮ್ಮ ತಾಯಿಯವರ ಪ್ರಚಾರವೂ ಕೂಡ ಈ ಜಗತ್ತಿನ ಮೇಲೆ ಇರಲಿ ಅಂತ ಹೇಳಿಬಿಟ್ಟು ಅವರು ಈ ದಾನಮ್ಮ ಉತ್ಸವವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದರು.
ನಿಮ್ಮ ಮುಂದೆ ಹೇಳ್ತಾನೆ, ಯಾವುದೇ ಒಂದು ಆಗಬೇಕು ಅಂತಂದ್ರೆ ಅದಕ್ಕೂ ನಾವು ಹೊಣೆಗಾರರಲ್ಲ, ಅದಕ್ಕೆ ದೇವರು ಹೀಗೆ ಇವ್ರು ಮಾಡ್ಬೇಕು ಅನ್ನೋದು ಇರುತ್ತೋ ಏನೋ, ಅದಕ್ಕಾಗಿ ಅವರು ಮಾಡಿಸ್ಕೊಳ್ತಾ ಇರ್ತಾರೆ ಇವನ್ನೆಲ್ಲ. ಏನ್ರಿ, ನಾವು ಅಲ್ಲೇ, ಇವ್ರು ಇಲ್ಲೇ, ಮತ್ತೊಬ್ರು ಅಲ್ಲೇ, ಮಗದೊಬ್ರು ಇಲ್ಲೇ, ಹೌದಲ್ಲ? ಇದೆಲ್ಲವೂ ಕೂಡ ದೇವರ ನಿರ್ಣಯ, ಗುರು ಬಸವಣ್ಣನವರ ನಿರ್ಣಯ. ಅದಕ್ಕಾಗಿ ಒಬ್ಬ ತಂದೆಗೆ ಇಬ್ಬರು ಮಕ್ಕಳಿದ್ರು. ಲಾಸ್ಟ್ ಇದನ್ನ ಹೇಳಿ ಮುಗಿಸ್ತೀನಿ. ಇಬ್ಬರು ಮಕ್ಕಳಿದ್ದಾಗ ಒಬ್ಬನಿಗೆ ಇಡೀ ಆಸ್ತಿ ಮನಿ ಎಲ್ಲ ಬರೆದು ಕೊಟ್ಟನಂತವ ಒಬ್ಬ ಮಗನಿಗೆ. ಇನ್ನೊಬ್ಬ ಮಗನಿಗೆ ಕೇವಲ ಒಂದು ಪೆನ್ ಕೊಟ್ಟನಂತ್ರಿ, ಜೋಬ್ನೊಳಗಿರೋದು ಒಂದು ಪೆನ್ ಕೊಟ್ಟನಂತೆ. ಅವ ಅನ್ನಂತೆ, ನಾನೇನು ಮಾಡಿದೆ, ನಾ ಏನು ನಿನ್ನ ಹೊಟ್ಟೆ ಒಳಗೆ ಹುಟ್ಟಿಲ್ಲೇನು, ಅವನಿಗೆ ಆದರೆ ಇಡೀ ಆಸ್ತಿ ಕೊಟ್ಟೆ, ಆದರೆ ನನಗೆ ಮಾತ್ರ ಕೇವಲ ಒಂದು ಪೆನ್ ಕೊಟ್ಟೆಲ್ಲ ಅಂಥೇಳಿ ಸಿಟ್ಟು ಮಾಡಿಕೊಂಡು ಹೊರಬಿದ್ದಂತೆ. ಅದೇ ಪೆನ್ನಿಲಿಂದನೇ ಆತ ಏನಾದನಂತೆ ಅಂದರೆ ಕರೋಡ್ಪತಿ ಆದನಂತೆ. ಏನ್ರಿ, ಕರೋಡ್ಪತಿ ಆದನಂತೆ. ಹಾಗಾದರೆ ಪೆನ್ ಏನು ಮಾಡ್ತೋ? ಸಾಹಿತ್ಯವನ್ನು ರಚಿಸ್ತೋ. ಏನ್ರಿ, ಸಾಹಿತ್ಯವನ್ನು ರಚಿಸ್ತೋ. ಅದೇ ರೀತಿಯಲ್ಲಿ ಕೆಲವು ಮಕ್ಕಳಿಗೆ ಮಾತಾಜಿ ಅಪ್ಪಾಜಿಯವರು ಆಸ್ತಿ ಕೊಟ್ರಿ. ಏನ್ರಿ, ನಮಗೆ ಪೆನ್ ಕೊಟ್ಟಾರ್ರಿ, ನಮಗೆ ಪೆನ್ನು ಪ್ರವಚನ ಕೊಟ್ಟಾರೆ. ಅದಕ್ಕಾಗಿ ಆ ಪೆನ್ನು ಪ್ರವಚನ ಹಿಡ್ಕೊಂಡೇ ನಾವು ಪ್ರಾರಂಭ ಮಾಡ್ತೀವಿ. ನಮಗೆ ಮಠ ಬೇಡ, ಪೀಠ ಬೇಡ, ಆಸ್ತಿ ಬೇಡ. ನಮ್ಮ ಆಸ್ತಿ ಯಾವುದು ಅಂದರೆ ಅಪ್ಪಾಜಿ ಕೊಟ್ಟಿರುವಂಥದ್ದು ಪ್ರವಚನ ಕಂಠವೇ ಆಸ್ತಿ. ಆ ಆಸ್ತಿ ಇಟ್ಕೊಂಡೇ ನಾವು ಪ್ರಚಾರವನ್ನು ಮಾಡ್ತೀವಿ ಅಂತಕ್ಕಂಥದ್ದು. ಯಾಕಂದರೆ ಪ್ರಚಾರ ಮಾಡೋದೇ ಜಂಗಮನ ಕರ್ತವ್ಯ. ಏನ್ರಿ, ನಿಂತ ನೀರಾಗಬಾರ್ದು, ಏನಾಗಬೇಕು? ಜಂಗಮ ಹರಿಯುವ ನೀರಾಗಬೇಕು. ಅರ್ಥ ಆಯ್ತಿಲ್ಲ? ನಿಂತ ನೀರಾದ್ರೆ ಹುಳ ಆಗ್ತವೆ, ಮಲಿನ ಆಗ್ತವೆ. ಹರಿಯುವ ನೀರಾದರೆ ನಿರ್ಮಲವಾಗಿರ್ತದೆ. ಅರ್ಥ ಆಯ್ತಿಲ್ಲ? ಎಲ್ಲರಿಗೂ ಕೂಡ ನೀರನ್ನು ಉಣಿಸಿ ತಂಪನ್ನು ಕೊಡ್ತದೆ. ಹಾಗಾಗಿ ಅಧ್ಯಾತ್ಮ ಅಂತಕ್ಕಂಥದ್ದು ಭಾಳ ಮಹತ್ವಪೂರ್ಣವಾಗಿರ್ತಕ್ಕಂಥದ್ದು. ಆದರೆ ಹೇಳಬೇಕಾಗಿರ್ತಕ್ಕಂಥದ್ದು ಬಹಳ ಇದ್ರೂ ಕೂಡ, ಆದರೆ ಟೈಮದ ಅಭಾವ ಇರೋದ್ರಿಂದ ಇವತ್ತು ಮುಕ್ತಾಯ ಸಮಾರಂಭ ಇದೆ. ಈ ವರ್ಷದ ಮುಕ್ತಾಯ ಸಮಾರಂಭ ಏನ್ರಿ, ಇದು ಈ ವರ್ಷದ ಮುಕ್ತಾಯ ಸಮಾರಂಭ, ಮುಂದಿನ ವರ್ಷದ ಪ್ರಾರಂಭೋತ್ಸವ. ಅರ್ಥ ಆಯ್ತಲ್ಲ? ಹಾಗಾಗಿ ಇವತ್ತು ಈ ಕಾರ್ಯಕ್ರಮ ನೀವಷ್ಟ ಶರಣರ ಇದ್ರೂ ಚಿಂತೆ ಇಲ್ಲ. ಆದ್ರೆ ಈ 8 ಕುರ್ಚಿಗಳದಾವ ನೋಡ್ರಿ, ಅದಕ್ಕೆ 10 ದುಪ್ಪಟ್ಟು ಇಲ್ಲಿ ನಮ್ಮ ಎಲ್ಲ ಮಹಾತ್ಮರದಾರಲ್ಲ ವೇದಿಕೆ ಮೇಲೆ. ಹಾಗಾಗಿ ಅವರಿಗೋಸ್ಕರವಾಗಿ ಅವರಿಗೆ ಒಂದು ಈ ನುಡಿ ಕಾಣಿಕೆಯ ಸೇವೆಯನ್ನು ನಾನು ಅರ್ಪಿಸಿದ್ದೇನೆ. ಅದಕ್ಕಾಗಿ ವರ್ಷವೂ ಕೂಡ ಭಾಳ ಅದ್ಭುತವಾಗಿ ಯಶಸ್ವಿಯಾಗಿ ಈ ಕಾರ್ಯಕ್ರಮ ಜರುಗಲಿ. ಅಷ್ಟೇ ಅಲ್ಲ, ಪರಮ ಪೂಜ್ಯ ಸ್ವಾಮೀಜಿಯವರ ವ್ಯಕ್ತಿತ್ವ ಬಹಳ ದೊಡ್ಡದಾಗಿ ಬೆಳೀಲಿ. ನನ್ನ ಆಸೆ ಏನಂದರೆ, ನಾ ಬೆಳೆದೇ ಇದ್ದರೂ ಚಿಂತೆ ಇಲ್ಲ, ಬೆಳೆಯೋರು ಬಹಳ ದೊಡ್ಡದಾಗಿ ಬೆಳಿಬೇಕು, ನಾ ಅವರನ್ನು ಕಣ್ಣೆತ್ತಿ ತಲೆ ಎತ್ತಿ ನೋಡಬೇಕು ಅನ್ನುವಂಥದ್ದು ನನ್ನ ಸಂತೋಷ. ಹಾಗಾಗಿ ಬೆಳೀರಿ, ಎಲ್ಲರೂ ಕೂಡ ಜ್ಞಾನವಂತರಾಗಿ ಜಗತ್ತಿನ ತುಂಬ ಬಸವಮಯ ಈ ಜಗತ್ತಾಗಿಬಿಟ್ರೆ ನನಗೆ ಅಷ್ಟೇ ಖುಷಿ ಅನ್ನುವಂಥದ್ದನ್ನು ತಿಳಿಸ್ತಾ, ಪರಮ ಪೂಜ್ಯ ಅಪ್ಪಾಜಿ ಮಾತಾಜಿಯವರ ಆಶೀರ್ವಾದ, ದಾನಮ್ಮ ತಾಯಿಯವರ ಆಶೀರ್ವಾದ, ಗುರು ಬಸವಣ್ಣನವರ ಆಶೀರ್ವಾದ ನಿಮ್ಮ ಮೇಲೆ ಇರಲಿ. ನೀವು ಈ ಜಗತ್ತಿನಲ್ಲಿ ಕೀರ್ತಿವಂತರಾಗಿರಿ, ದೊಡ್ಡ ಹೆಸರನ್ನು ಮಾಡಿರಿ ಅಂತೇಳಿ ಶುಭವನ್ನು ಹಾರೈಸ್ತಾ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತಾ ಇದ್ದೇನೆ. ಶರಣಾರ್ಥಿ.